ನಮಸ್ಕಾರ. ಶ್ರೀಚಂದನ ಸಿರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ನವೆಂಬರ್ 2025 ಈ ತಿಂಗಳನ್ನು ಉದ್ಯೋಗ ಮಾಲೆ ಮಂತ್ ಎಂದು ಘೋಷಿಸಿ ಕೇವಲ ಗವರ್ಮೆಂಟ್ ಜಾಬ್ಗಳ ಹಾಗೂ ಆನ್ಲೈನ್ ಅಪ್ಲಿಕೇಶನ್ ಪ್ರಕ್ರಿಯೆ ಕುರಿತ ಮತ್ತು ನಮ್ಮ ಶ್ರೀಚಂದನ ಸಿರಿ ಜಾಬ್ ಅಪ್ಡೇಟ್ಸ್ ಮೆಂಬರ್ಶಿಪ್ ಕುರಿತ ಮಾಹಿತಿಯುಳ್ಳ ವಿಡಿಯೋಗಳನ್ನು ಮಾತ್ರ ಈ ತಿಂಗಳಲ್ಲಿ ನಮ್ಮ ಚಾನೆಲ್ನಲ್ಲಿ ಪ್ರಸಾರ ಮಾಡುತ್ತಿದ್ದು, ಇದು ಇದೇ ನಿಟ್ಟಿನಲ್ಲಿ ಮತ್ತೊಂದು ಸಂಚಿಕೆಯಾಗಿದೆ. ಈ ಸಂಚಿಕೆಯಲ್ಲಿ ನಾವು 2 ವರ್ಷಗಳ ಹಿಂದೆ ನಮ್ಮ ಚಾನೆಲ್ನಲ್ಲಿ ಪ್ರಸಾರ ಮಾಡಿದ್ದ ಉದ್ಯೋಗಮಾಲೆ ವಿಶೇಷ ಸಂಚಿಕೆಗಳಲ್ಲಿ ಇದೇ ವಿಷಯದ ಕುರಿತು, ಅಂದರೆ ಗವರ್ಮೆಂಟ್ ಜಾಬ್ಗೆ ಯಾವ ರೀತಿ ತಯಾರಿ ಮಾಡಿಕೊಳ್ಳಬೇಕು, ಯಾವ ಡಾಕ್ಯುಮೆಂಟ್ಗಳನ್ನು ಹೊಂದಿಸಿಕೊಳ್ಳಬೇಕು, ಮಾರ್ಕ್ಸ್ ಗಳನ್ನು ಹೇಗೆ ಲೆಕ್ಕ ಮಾಡಬೇಕು, ಮೀಸಲಾತಿಗಳು ಹೇಗಿರುತ್ತವೆ, ವಯೋಮಿತಿ ಹೇಗಿರುತ್ತವೆ, ಜಾಬ್ನ ಅಧಿಸೂಚನೆ ಅಂದರೆ ನೋಟಿಫಿಕೇಶನ್ ಏಕೆ ಸಂಪೂರ್ಣವಾಗಿ ಓದಿಕೊಳ್ಳಬೇಕು, ಯಾವ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಿವೆ, ಬೇರೆ ಬೇರೆ ವಿದ್ಯಾರ್ಹತೆಗೆ ದೇಹದಾಢ್ಯತೆಗೆ ಎಂತಹ ಗವರ್ಮೆಂಟ್ ಜಾಬ್ಗಳಿವೆ, ಆಯ್ಕೆ ವಿಧಾನ ಹೇಗಿರುತ್ತದೆ, ಹೀಗೆ ಇನ್ನೂ ಅನೇಕ ಮಾಹಿತಿಗಳನ್ನು ಆಗಲೇ ನಾವು ನಿಮ್ಮೊಡನೆ ಹಂಚಿಕೊಂಡಿದ್ದು, ದೀರ್ಘ ವಿಡಿಯೋಗಳ ಜೊತೆಗೆ ನಿರ್ದಿಷ್ಟ ಮಾಹಿತಿಯುಳ್ಳ ಚುಟುಕು ವಿಡಿಯೋಗಳನ್ನು ಅಂದರೆ ಎಸೆನ್ಷಿಯಲ್ ಬಿಟ್ ಅಥವಾ ತುಣುಕುಗಳನ್ನು ಸಹ ನಾವು ಪ್ರಸಾರ ಮಾಡಿದ್ದೇವೆ. ಇವು ಈಗಲೂ ಪ್ರಸ್ತುತವೆನಿಸುವುದರಿಂದ ನಾವು ಆ ವಿಡಿಯೋಗಳ ಆಯ್ದ ಭಾಗಗಳನ್ನು ಕ್ರೋಢೀಕರಿಸಿ ಈ ವಿಡಿಯೋದಲ್ಲಿ ತೋರಿಸುತ್ತಿದ್ದೇವೆ. ಜೊತೆಗೆ ನಮ್ಮ ಹೊಸ ವೀಕ್ಷಕರ ಹಾಗೂ ಸಬ್ಸ್ಕ್ರೈಬರ್ಗಳ ಮತ್ತು ವಾಟ್ಸ್ಆಪ್ ಮೆಂಬರ್ಗಳ ಅನುಕೂಲಕ್ಕಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಸೆಕ್ಷನ್ಗಳಲ್ಲಿ ಆ ಎಲ್ಲಾ ವಿಡಿಯೋಗಳ ಲಿಂಕ್ಗಳನ್ನು ಕೊಟ್ಟಿರುತ್ತೇವೆ. ಇದರ ಪ್ರಯೋಜನವನ್ನು ನೀವು ಪಡೆದುಕೊಳ್ಳಬಹುದು. ಧನ್ಯವಾದಗಳು. ಅಪ್ಲಿಕೇಶನ್ ಹಾಕುವ ಮುಂಚೆ ಕೆಲವು ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಮೊದಲು ನೀವು ಓದಿದ ಎಲ್ಲಾ ಕೋರ್ಸ್ಗಳ ಅಂಕಪಟ್ಟಿಯನ್ನು ತಯಾರಿಸಿಟ್ಟುಕೊಳ್ಳಬೇಕು. ನಂತರ ನಿಮ್ಮ ವಿದ್ಯಾಭ್ಯಾಸಕ್ಕೆ ಹಾಗೂ ಮೀಸಲಾತಿಗೆ ಸಂಬಂಧಿಸಿದ ಎಲ್ಲಾ ಡಾಕ್ಯುಮೆಂಟ್ಗಳನ್ನು ಹೊಂದಿಸಿ ಇಟ್ಟುಕೊಳ್ಳಬೇಕಾಗುತ್ತದೆ. ಅಂಕಪಟ್ಟಿ ಅಂದರೆ ಒಂದು ಮಾರ್ಕ್ಸ್ ಚಾರ್ಟ್ ಅನ್ನಬಹುದು ಅಥವಾ ಒಂದು ಮಿನಿ ರೆಸ್ಯೂಮೆ ಅಂತ ಹೇಳಬಹುದು. ಇದನ್ನ ನೀವು ಮಾಡಿ ಇಟ್ಟುಕೊಳ್ಳಬೇಕು. SSLC ಇಂದ ಶುರು ಮಾಡಿ PUC, ITI, ಡಿಪ್ಲೊಮಾ, ಡಿಗ್ರಿ, PG, BEd ಈ ರೀತಿ ನೀವು ಯಾವ ಕೋರ್ಸ್ ಮಾಡಿದ್ದೀರೋ ಆ ಎಲ್ಲ ಕೋರ್ಸ್ಗಳ ರಿಜಿಸ್ಟರ್ ನಂಬರ್, ಪಾಸಾದ ವರ್ಷ, ಪಾಸಾದ ಸಂಪೂರ್ಣ ದಿನಾಂಕ ಇದು ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ ನಮೂದಾಗಿರುತ್ತದೆ. ಡಿಗ್ರಿ ಆದರೆ ಕೊನೆಯ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ನ ಮೇಲೆ ಇರುವ ದಿನಾಂಕ ನಿಮ್ಮ ಡಿಗ್ರಿ ಮುಗಿಸಿದ ದಿನಾಂಕ ಎಂದು ಪರಿಗಣಿಸಬಹುದು. ಈ ಮೂರನ್ನು ಈ ರೀತಿ ಬರೆದುಕೊಳ್ಳಿ. ನಾವು ಇಲ್ಲಿ ಟೈಪ್ ಮಾಡಿ ತೋರಿಸುತ್ತಿದ್ದೇವೆ. ನೀವು ಬೇಕಿದ್ದರೆ ಒಂದು ಹಾಳೆಯ ಮೇಲೆ ನೀಟಾಗಿ ಟೇಬಲ್ ಬಿಡಿಸಿ ಈ ರೀತಿ ಬರೆದಿಟ್ಟುಕೊಂಡರೂ ಸಾಕು. ನಂತರ ನಿಮ್ಮ ಕೋರ್ಸ್ನಲ್ಲಿ ನೀವು ಪಡೆದ ಅಂಕ ಮತ್ತು ಒಟ್ಟು ಅಂಕ ಇವೆರಡನ್ನೂ ಬರೆದುಕೊಳ್ಳಿ. ಡಿಗ್ರಿ, ಡಿಪ್ಲೊಮಾ ಆದರೆ ನೀವು ಪ್ರತಿ ಸೆಮ್ನ ಮಾರ್ಕ್ಸ್ಗಳನ್ನು ಬರೆದುಕೊಳ್ಳಿ. ನಂತರ ಎಲ್ಲ ಸೆಮಿಸ್ಟರ್ಗಳನ್ನು ಕೂಡಿ ಈ ರೀತಿ ಒಟ್ಟು ಪಡೆದ ಅಂಕ ಹಾಗೂ ಗರಿಷ್ಠ ಅಂಕ ಇವೆರಡನ್ನೂ ಲೆಕ್ಕ ಮಾಡಿ ಬರೆಯಿರಿ. ನಂತರ ಇದಕ್ಕೆ ಪರ್ಸೆಂಟೇಜ್ ಲೆಕ್ಕ ಹಾಕಿ ಅದನ್ನು ಸಹ ಬರೆಯಿರಿ. ಈ ರೀತಿ ನೀವು ಓದಿದ ಎಲ್ಲ ಕೋರ್ಸ್ಗಳಿಗೂ ಈ ಎಲ್ಲ ಕಾಲಂಗಳನ್ನು ಭರ್ತಿ ಮಾಡಿ ರೆಡಿ ಮಾಡಿ ಇಟ್ಟುಕೊಂಡರೆ ಅಪ್ಲಿಕೇಶನ್ ಹಾಕುವಾಗ ನೀವು ಹಾಕುವುದಾದರೂ ಸರಿ ಅಥವಾ ಇಂಟರ್ನೆಟ್ ಸೆಂಟರ್ನವರ ಕೈಲಿ ಹಾಕಿಸುವುದೇ ಆದರೂ ಸರಿ ಸುಲಭವಾಗಿ ಬೇಗನೆ ಅಪ್ಲಿಕೇಶನ್ ಹಾಕಬಹುದು ಮತ್ತು ತಪ್ಪು ಅಂಕಗಳನ್ನು ಹಾಕುವ ಸಂಭವ ಕಡಿಮೆಯಾಗುತ್ತದೆ. ಒಮ್ಮೊಮ್ಮೆ ಸರ್ವರ್ ತುಂಬಾ ನಿಧಾನವಿರುವಾಗ ನೀವು ಸಹ ನಿಧಾನ ಮಾಡಿದರೆ ಅಪ್ಲಿಕೇಶನ್ ಹಾಕುವುದು ಬಹಳ ಕಷ್ಟವಾಗುತ್ತದೆ. ನಮ್ಮ ಸೆಂಟರ್ಗೆ ಬರುವ ಪ್ರತಿ 50 ವಿದ್ಯಾರ್ಥಿಗಳಲ್ಲಿ ಕೇವಲ ಒಬ್ಬರು ಅಥವಾ ಇಬ್ಬರು ಮಾತ್ರ ನಾವು ಈಗ ಹೇಳುತ್ತಿರುವ ರೀತಿಯಲ್ಲಿ ಮಾಹಿತಿ ರೆಡಿ ಮಾಡಿಕೊಂಡು ಬಂದಿರುತ್ತಾರೆ. ಇನ್ನುಳಿದವರು ಪಕ್ಕದಲ್ಲೇ ಕುಳಿತುಕೊಂಡು ಆಗ ಡಾಕ್ಯುಮೆಂಟ್ಗಳನ್ನು ಕೆದಕಿ ತಲೆ ಕೆಡಿಸಿಕೊಂಡು ಅವರ ಸಮಯವನ್ನು ವ್ಯರ್ಥ ಮಾಡಿಕೊಂಡು ನಮ್ಮ ಸಮಯವನ್ನು ಹಾಳು ಮಾಡಿ ನಮ್ಮ ತಾಳ್ಮೆಯನ್ನೂ ಸಹ ಪರೀಕ್ಷಿಸಿ ಒಮ್ಮೊಮ್ಮೆ ಅವರ ಬಳಿ ಆಗ ಒಂದು ಮಾರ್ಕ್ಸ್ ಕಾರ್ಡ್ ಇಲ್ಲದಿದ್ದರೆ, ಸಾರಿ ಸರ್, ಈ ಮಾರ್ಕ್ಸ್ ಕಾರ್ಡ್ ಇಲ್ಲ, ಇರಿ ಮನೆಗೆ ಫೋನ್ ಮಾಡಿ ನನ್ನ ತಮ್ಮನಿಗೆ ವಾಟ್ಸಾಪ್ನಲ್ಲಿ ಕಳಿಸಲು ಹೇಳುತ್ತೇನೆ, ಆಮೇಲೆ ಲೆಕ್ಕ ಮಾಡುತ್ತೇನೆ, ಅಥವಾ ಯಾಕೋ ಈಗ ಸಾಧ್ಯವಾಗುತ್ತಿಲ್ಲ, ನಾಳೆ ಬಂದು ಅಪ್ಲಿಕೇಶನ್ ಹಾಕುತ್ತೇನೆ ಎಂದು ಹೇಳಿ ಎದ್ದು ಹೋದಾಗ ನಮಗೆ ಹೇಗೆ ಅನ್ನಿಸಬಹುದು ಎಂಬುದನ್ನು
ನೀವು ಊಹಿಸಬಹುದು. ಹಾಗಾಗಿಯೇ ನಾವು ಇದಕ್ಕೆಲ್ಲ ಇಷ್ಟು ಒತ್ತು ನೀಡಿ ವಿವರಣೆ ನೀಡುತ್ತಿರುವುದು. ಅದಕ್ಕೆ ಈ ಮಿನಿ ರೆಸ್ಯೂಮೆ ಮಾರ್ಕ್ಸ್ ಚಾರ್ಟ್ ರೆಡಿ ಮಾಡಿಕೊಂಡರೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವಲ್ಲಿ ಅರ್ಧ ಕೆಲಸ ಆದಂತೆಯೇ ಸರಿ. ಯಾವುದೇ ಜಾಬ್ಗೆ ಏಜ್ ಲಿಮಿಟ್ ಇರುತ್ತದೆ, ಅಂದರೆ ಕನಿಷ್ಠ ಮತ್ತು ಗರಿಷ್ಠ, ಅಪ್ಪರ್ ಮತ್ತು ಲೋವರ್ ಏಜ್ ಲಿಮಿಟ್. ಸಾಮಾನ್ಯವಾಗಿ ಎಲ್ಲ ಗೌರ್ಮೆಂಟ್ ಜಾಬ್ಗಳ ಕನಿಷ್ಠ ವಯೋಮಿತಿ 18 ವರ್ಷ ಆಗಿರುತ್ತದೆ. ಕೆಲವೊಮ್ಮೆ ಇದು ಕಡಿಮೆಯಾಗಬಹುದು ಅಥವಾ ತುಸು ಹೆಚ್ಚಾಗಬಹುದು. ಉದಾಹರಣೆಗೆ NDA ಇಂತಹ ಡಿಫೆನ್ಸ್ ಸಂಬಂಧಿ ಡಿಪಾರ್ಟ್ಮೆಂಟ್ಗಳು 17 ಅಥವಾ 16 ವರ್ಷದವರನ್ನು ಸಹ ಸೇರಿಸಿಕೊಳ್ಳುತ್ತಾರೆ. ಕೆಲವು ಜಾಬ್ಗಳಿಗೆ, ಉದಾಹರಣೆಗೆ ಪೊಲೀಸ್ PSI, ಈ ಜಾಬ್ಗೆ 21 ವರ್ಷ ಮಿನಿಮಮ್ ಏಜ್ ಲಿಮಿಟ್ ನಿಗದಿಪಡಿಸಿದ್ದಾರೆ. ಹೆಚ್ಚಿನ ಸಂದರ್ಭದಲ್ಲಿ 18 ವರ್ಷಗಳನ್ನೇ ಎಲ್ಲ ಡಿಪಾರ್ಟ್ಮೆಂಟ್ನವರು ನಿಗದಿಪಡಿಸಿದ್ದರೂ ನೀವು ಆಯಾ ನೋಟಿಫಿಕೇಶನ್ನಲ್ಲಿ ಸರಿಯಾದ ವಯೋಮಿತಿಯನ್ನು ನೋಡಿ ತಿಳಿದುಕೊಳ್ಳುವುದು ಒಳ್ಳೆಯದು. ಇನ್ನೂ ಒಂದು ಮುಖ್ಯವಾದ ವಿಚಾರವೆಂದರೆ ಅವರು ಈ ವಯೋಮಿತಿಯನ್ನು ಅವರೇ ನಿಗದಿಪಡಿಸಿದ ಒಂದು ದಿನಾಂಕಕ್ಕೆ ತಾಳೆಯಾಗುವಂತೆ ಮಾಡಿರುತ್ತಾರೆ. ಹಾಗಾಗಿ ಒಮ್ಮೊಮ್ಮೆ ನೀವು ನನಗೆ 18 ವರ್ಷ ಆಗಿದ್ದರೂ ಯಾಕಪ್ಪ ಈ ಅಪ್ಲಿಕೇಶನ್ ತಗೊಳ್ತಾ ಇಲ್ಲ ಅಂತ ತಲೆ ಕೆಡಿಸಿಕೊಂಡಿರುತ್ತೀರ. ಇದಕ್ಕೆ ಕಾರಣ ಅವರು ನೀವು ಅಪ್ಲಿಕೇಶನ್ ಹಾಕುವ ದಿನಾಂಕಕ್ಕೆ ಅವರ ವಯಸ್ಸನ್ನು ಲೆಕ್ಕ ಹಾಕದೆ ಅವರು ನಿಗದಿಪಡಿಸಿದ ಒಂದು ದಿನಾಂಕಕ್ಕೆ ಲೆಕ್ಕ ಹಾಕುತ್ತಾರೆ. ಒಮ್ಮೊಮ್ಮೆ ಅವರು ಈ ಎಕ್ಸಾಕ್ಟ್ ಡೇಟನ್ನೇ ಅವರ ನೋಟಿಫಿಕೇಶನ್ನಲ್ಲಿ ನಮೂದಿಸಿರುತ್ತಾರೆ. ಇಷ್ಟಾದ ಮೇಲೂ ಕೆಲವರು ಗೊಂದಲಗೊಳ್ಳುತ್ತಾರೆ. ಉದಾಹರಣೆಗೆ ನಿಮ್ಮ ಡೇಟ್ ಆಫ್ ಬರ್ತ್ 15/10/2005 ಎಂದಾದರೆ ಅದು 15/10/2023ಕ್ಕೆ ಸರಿಯಾಗಿ 18 ವರ್ಷ ಆಗಿರುತ್ತದೆ. ಆದರೆ ಈ ಡಿಪಾರ್ಟ್ಮೆಂಟ್ನವರು ಇಂದಿನ ದಿನಾಂಕಕ್ಕೆ ಲೆಕ್ಕ ಹಾಕದೆ ಒಂದು ನಿಗದಿಪಡಿಸಿದ ದಿನಾಂಕಕ್ಕೆ, ಅಂದರೆ ಉದಾಹರಣೆಗೆ 1/6/2023 ಈ ರೀತಿ ಫಿಕ್ಸ್ ಮಾಡಿ ಈ ದಿನಾಂಕಕ್ಕೆ ಅವರು ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಲೆಕ್ಕ ಹಾಕುತ್ತಾರೆ. ಆಗ ನಿಮ್ಮ ಡೇಟ್ ಆಫ್ ಬರ್ತ್ 18ಕ್ಕಿಂತ ಕಡಿಮೆ, ಅಂದರೆ 17 ವರ್ಷ 7 ತಿಂಗಳು. ಈ ರೀತಿಯಾಗಿ ನೀವು ಈ ಜಾಬ್ಗೆ ಅಪ್ಲಿಕೇಶನ್ ಹಾಕಲು ಅನರ್ಹರಾಗುತ್ತೀರಿ. ಇದು ದುರಾದೃಷ್ಟಕರವಾದರೂ ಒಂದು ರೀತಿಯಲ್ಲಿ ವಾಸ್ತವ ಮತ್ತು ಪ್ರಾಯೋಗಿಕವಾಗಿ ಇದು ಸರಿ. ಇದರಿಂದ ಎಲ್ಲರಿಗೂ ಸಮಾನವಾದ ಅವಕಾಶ ಸಿಕ್ಕಂತಾಗುತ್ತದೆ. ಇದೇ ಸಿದ್ಧಾಂತವು ಗರಿಷ್ಠ ವಯೋಮಿತಿ, ಅಂದರೆ ಅಪ್ಪರ್ ಏಜ್ ಲಿಮಿಟ್ಗೂ ಸಹ ಅನ್ವಯಿಸುತ್ತದೆ. ಇದರಲ್ಲಿ ಮೊದಲನೆಯ ಹಾಗೂ ಅತಿ ಮುಖ್ಯವಾದ ಸರ್ಟಿಫಿಕೇಟ್ ಅಂದರೆ ಅದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ ಜಾತಿ ಪ್ರಮಾಣ ಪತ್ರ. ಇದರ ಬಗ್ಗೆ ಹೇಳುವುದಾದರೆ SC ST ಕ್ಯಾಟಗರಿ 1 ಈ ಜಾತಿಗಳ ಸರ್ಟಿಫಿಕೇಟನ್ನು ಕೆಲವು ವರ್ಷಗಳ ಹಿಂದೆ RD ನಂಬರ್ ನಮೂದಾಗಿರುವ ಸರ್ಟಿಫಿಕೇಟ್ ನೀವೇನಾದರೂ ಮಾಡಿಸಿದ್ದರೆ ಅದು ಲೈಫ್ ಟೈಮ್, ಅಂದರೆ ಜೀವನ ಪರ್ಯಂತ ವ್ಯಾಲಿಡ್ ಆಗಿರುತ್ತದೆ. ನೀವು ರಿನಿವಲ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಇನ್ಕಮ್ ಸರ್ಟಿಫಿಕೇಟ್ ಮಾತ್ರ ಪ್ರತಿ 5 ವರ್ಷಕ್ಕೊಮ್ಮೆ ರಿನಿವಲ್ ಮಾಡಿಸಬೇಕು. SC ST ಹಾಗೂ ಕ್ಯಾಟಗರಿ 1 ಈ 3 ಜಾತಿಗಳಿಗೆ ಕ್ಯಾಸ್ಟ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ಗಳು ಬೇರೆ ಬೇರೆ ಇರುತ್ತವೆ. ಜಾಬ್ ಆನ್ಲೈನ್ ಅಪ್ಲಿಕೇಶನ್ ಹಾಕುವುದಕ್ಕೆ ಇನ್ಕಮ್ ಸರ್ಟಿಫಿಕೇಟ್ನ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಈ ಲೈಫ್ ಟೈಮ್ ವ್ಯಾಲಿಡಿಟಿ ಇರುವ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾತ್ರ ಈ 3 ಜಾತಿಯವರಿಗೆ ಸಾಕಾಗುತ್ತದೆ. ಇನ್ನು 2A 2B 3A 3B ಇವು ಹಿಂದುಳಿದ ವರ್ಗಗಳಾಗಿದ್ದು, ಈ 4 ವರ್ಗಗಳಿಗೆ ಕ್ಯಾಸ್ಟ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ ಒಂದೇ ಡಾಕ್ಯುಮೆಂಟ್ನಲ್ಲಿ ಸಿಗುವುದರಿಂದ ಇದನ್ನು ಕಡ್ಡಾಯವಾಗಿ ಪ್ರತಿ 5 ವರ್ಷಗಳಿಗೊಮ್ಮೆ ರಿನಿವಲ್ ಮಾಡಿಸಲೇಬೇಕಾಗುತ್ತದೆ. ಆಗ ಅದರ ಮೇಲೆ ನಮೂದಾಗಿರುವ RD ನಂಬರ್ ಸಹ ಬದಲಾಗುತ್ತದೆ. ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕುವ ಮುಂಚೆ ಇವನ್ನು ಚೆಕ್ ಮಾಡುವ ಬದಲು ಪ್ರತ್ಯೇಕವಾಗಿ ಈ ದಿನಾಂಕದ ಬಗ್ಗೆ ನಿಗಾ ಇಡುವುದು ಒಳ್ಳೆಯದು. ಈ ಕ್ಯಾಟಗರಿ 1, 2A, 2B, 3A, 3B ಇವುಗಳು ಸ್ಟೇಟ್ ಗೌರ್ಮೆಂಟ್ಗೆ ಮಾತ್ರ ಅನ್ವಯಿಸುವ ವರ್ಗಗಳು. ಅದೇ ಸೆಂಟ್ರಲ್ ಗೌರ್ಮೆಂಟ್ಗೆ ಇದು OBC ಎಂದಾಗುತ್ತದೆ. ಇನ್ನು ಮುಂದಿನ ಪ್ರಮುಖವಾದ ಮೀಸಲಾತಿ ಗ್ರಾಮೀಣ ಅಭ್ಯರ್ಥಿ ಮತ್ತು ಕನ್ನಡ ಮಾಧ್ಯಮ. ಇದು ಸ್ಟೇಟ್ ಗೌರ್ಮೆಂಟ್ ಜಾಬ್ಗೆ ಮಾತ್ರ ಅನ್ವಯಿಸುತ್ತದೆ. ಸೆಂಟ್ರಲ್ ಗೌರ್ಮೆಂಟ್ಗೆ ಇದು ಅನ್ವಯವಾಗುವುದಿಲ್ಲ. ಒಂದು ರೀತಿಯಲ್ಲಿ ಹೇಳುವುದಾದರೆ ಸೆಂಟ್ರಲ್ ಗೌರ್ಮೆಂಟ್ನ OBC ಪ್ರಮಾಣ ಪತ್ರ ಕ್ಯಾಸ್ಟ್ ಮತ್ತು ಈ ಗ್ರಾಮೀಣ ಮಾಧ್ಯಮದಲ್ಲಿ ಓದಿರುವುದು ಈ ಎರಡರ ಒಂದು ರೀತಿಯ ಕಾಂಬಿನೇಷನ್ ಎಂದೇ ಹೇಳಬಹುದು. ಗ್ರಾಮೀಣ ಅಂದರೆ ನೀವು 1ರಿಂದ 10ನೇ ತರಗತಿವರೆಗೆ ಪೂರ್ತಿ 10 ವರ್ಷವೂ ಹಳ್ಳಿಗೆ ಸೇರಿದ ಶಾಲೆಗಳಲ್ಲಿ ಓದಿರಬೇಕು. ಆಗ ನಿಮಗೆ ಸ್ಕೂಲ್ ಕಡೆಯಿಂದ ರೂರಲ್ ಅಥವಾ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಸಿಗುತ್ತದೆ. ಒಂದು ವೇಳೆ ನೀವು 1ಕ್ಕಿಂತ ಹೆಚ್ಚು ಸ್ಕೂಲ್ಗಳಲ್ಲಿ ಓದಿದ್ದರೆ ಆ ಎಲ್ಲ ಸ್ಕೂಲ್ಗಳಿಗೂ ಹೋಗಿ ಈ ಪತ್ರವನ್ನು ಮಾಡಿಸಬೇಕಾಗುತ್ತದೆ. ಹಾಗೂ ಆ ಶಾಲೆ ಯಾವ
BEO ಆಫೀಸ್ಗೆ ಸೇರಿರುತ್ತದೋ ಅಲ್ಲಿಗೆ ಹೋಗಿ ಆಫೀಸರ್ನ ಸಹಿಯನ್ನು ಸಹ ಹಾಕಿಸಿಕೊಳ್ಳಬೇಕಾಗುತ್ತದೆ. ಇದೇ ರೀತಿ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಅಂದರೆ 1ರಿಂದ 10ನೇ ತರಗತಿ ಪೂರ್ತಿ ಕನ್ನಡ ಮೀಡಿಯಂನಲ್ಲಿ ಓದಿರಬೇಕು. ಇದೂ ಸಹ ನೀವು ಓದಿದ ಎಲ್ಲ ಶಾಲೆಗಳಲ್ಲೂ ಮಾಡಿಸಿಕೊಳ್ಳಬೇಕು ಮತ್ತು BEO ಸಹಿ ಇರಬೇಕು. ಈ 2 ಪ್ರಮಾಣ ಪತ್ರಗಳ ಬಗ್ಗೆ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ್ದು ಏನೆಂದರೆ ವಿದ್ಯಾರ್ಹತೆ ಎಜುಕೇಷನಲ್ ಕ್ವಾಲಿಫಿಕೇಶನ್. ಗೌರ್ಮೆಂಟ್ ಜಾಬ್ಗಳು ಕನಿಷ್ಠ SSLC ಪಾಸ್ ಕೇಳುತ್ತವೆಯಾದರೂ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಕರೆಯುವ ಕೆಲವು P1 ಜಾಬ್ಗಳಿಗೆ 7ನೇ ಕ್ಲಾಸ್ ಸಹ ಸಾಕಾಗಿದೆ. ಇನ್ನು PUC ತೆಗೆದುಕೊಂಡರೆ KPSC ಸೇರಿದಂತೆ ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ SDA ಲೋವರ್ ಡಿವಿಷನ್ ಕ್ಲರ್ಕ್, KSPಯಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, SSC ಡಿಪಾರ್ಟ್ಮೆಂಟ್ನಲ್ಲಿ CHS, ವಿಲೇಜ್ ಅಕೌಂಟೆಂಟ್ ಇದು ಸಹ PUC ಮೇಲೆ ಕರೆಯುವ ಮುಖ್ಯವಾದ ಹುದ್ದೆ. ITI ಡಿಪ್ಲೊಮಾ ಓದಿದವರಿಗೆ ರೈಲ್ವೆ ಲೋಕೋ ಪೈಲಟ್, HAL, BEL, ಮೆಟ್ರೋ, KMF, ಬೆಸ್ಕಾಂ, KPTCL, KSRTCಯಲ್ಲಿ ಟೆಕ್ನಿಷಿಯನ್ ಹುದ್ದೆಗಳು ಹೀಗೆ ಇರುತ್ತವೆ. ಇನ್ನು ಡಿಗ್ರಿ ಮಾಡಿದವರಿಗೆ ಅತಿ ಹೆಚ್ಚು ಅವಕಾಶಗಳು ಗೌರ್ಮೆಂಟ್ನಲ್ಲಿ ಇವೆ. ಪೊಲೀಸ್, ಅಬಕಾರಿ, ಫಾರೆಸ್ಟ್ ಇಂತಹ ಡಿಪಾರ್ಟ್ಮೆಂಟ್ಗಳಿಗೆ ಫಿಸಿಕಲ್ ಫಿಟ್ನೆಸ್ ಬಹಳ ಮುಖ್ಯವಾಗಿದ್ದು ಅದಕ್ಕಾಗಿಯೇ ಪ್ರತ್ಯೇಕ ಎಕ್ಸಾಮ್ ಸಹ ಇರುತ್ತದೆ. ಆದರೆ ಅದಕ್ಕೂ ಮುಂಚಿತವಾಗಿ ನೀವು ಜಾಬ್ಗೆ ಅಪ್ಲೈ ಮಾಡಬೇಕಾದರೆ ಎತ್ತರ, ಎದೆಯ ಸುತ್ತಳತೆ, ಹೆಂಗಸರಿಗೆ ತೂಕ ಇವೆಲ್ಲವೂ ಅವರು ನಿಗದಿಪಡಿಸಿದ ಕನಿಷ್ಠ ಪ್ರಮಾಣದಷ್ಟು ಇರಲೇಬೇಕಾಗುತ್ತದೆ. ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇದು ಸಿವಿಲ್ ಹುದ್ದೆಗಳಿಗೆ ಗಂಡಸರಿಗೆ 168, ಹೆಂಗಸರಿಗೆ 157 ಸೆಂಟಿಮೀಟರ್ ಎತ್ತರ ಇರಬೇಕಾಗುತ್ತದೆ. ರಿಸರ್ವ್ ಪೊಲೀಸ್ಗೆ 170 ಸೆಂಟಿಮೀಟರ್ ಇರಬೇಕಾಗುತ್ತದೆ. ಇನ್ನು ಬೇರೆ ಡಿಪಾರ್ಟ್ಮೆಂಟ್ಗಳು ಸ್ವಲ್ಪ ಹೆಚ್ಚು ಕಡಿಮೆ ಪ್ರಮಾಣವನ್ನು ನಿಗದಿಪಡಿಸಿರುತ್ತಾರೆ. ಹಾಗಾಗಿ ನೋಟಿಫಿಕೇಶನ್ನಲ್ಲಿ ಹುಡುಕಿ ಇವುಗಳನ್ನು ನೀವು ತಿಳಿದುಕೊಳ್ಳಬೇಕಾಗುತ್ತದೆ. ಕರ್ನಾಟಕ ಸ್ಟೇಟ್ ಪೊಲೀಸ್, ಇದರಲ್ಲಿ PUC ಮೇಲೆ ಸಿವಿಲ್ ಕಾನ್ಸ್ಟೇಬಲ್, ಡಿಗ್ರಿ ಮೇಲೆ PSI, RSI, SSLC ಮೇಲೆ ರಿಸರ್ವ್ ಕಾನ್ಸ್ಟೇಬಲ್, ಆರ್ಮ್ಡ್ ಪೊಲೀಸ್, KSRP, KSISF, ಫಾಲೋವರ್ ಕರೆಯುತ್ತಾರೆ. ಇದಲ್ಲದೆ ವೈರ್ಲೆಸ್ ಫೋರೆನ್ಸಿಕ್ ನಂತಹ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಮಾಡಿದ ಅಭ್ಯರ್ಥಿಗಳಿಗೂ ಜಾಬ್ ಬಿಡುತ್ತಾರೆ. ಫಿಸಿಕಲ್ ಎಕ್ಸಾಮ್, ರಿಟರ್ನ್ ಎಕ್ಸಾಮ್, ಮೆಡಿಕಲ್ ಫಿಟ್ನೆಸ್, ದಾಖಲೆ ಪರಿಶೀಲನೆ ಈ ರೀತಿ ಹಂತಗಳಲ್ಲಿ ಆಯ್ಕೆ ಮಾಡಿಕೊಂಡು ಸೆಲೆಕ್ಷನ್ ಲಿಸ್ಟ್ ಅನ್ನು ಅವರ ವೆಬ್ಸೈಟ್ನಲ್ಲಿ ಪಬ್ಲಿಷ್ ಮಾಡುತ್ತಾರೆ. ಅಲ್ಲದೆ ಡಿಫೆನ್ಸ್ ಹುದ್ದೆಗಳಾದ ಯಾವುದೇ ಜಾಬ್ಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವ ಮುಂಚೆ ನಾವು ಆ ಜಾಬ್ನ ಅಧಿಕೃತತೆಯನ್ನು ಅಂದರೆ ಜೆನ್ಯುಯಿನ್ನೆಸ್ನನ್ನು ಪರಿಶೀಲಿಸಬೇಕು. ಗೂಗಲ್ನಲ್ಲಿ ಹುಡುಕಿದರೆ ಸಾವಿರಾರು ಡಿಪಾರ್ಟ್ಮೆಂಟ್ಗಳಲ್ಲಿ ಲಕ್ಷಾಂತರ ಜಾಬ್ಗಳು ಇರುವುದನ್ನು ನಾವು ನೋಡುತ್ತೇವೆ. ಇವೆಲ್ಲವೂ ನಿಜವಾದರೆ ನಮ್ಮ ದೇಶದ ಪ್ರತಿಯೊಬ್ಬರಿಗೂ ಒಂದಲ್ಲ ಕನಿಷ್ಠ ಒಬ್ಬರಿಗೆ 2-3 ಗೌರ್ಮೆಂಟ್ ಜಾಬ್ಗಳು ಇದ್ದು ತಿಂಗಳಿಗೆ 2-3 ಲಕ್ಷವಾದರೂ ಜೇಬಿಗೆ ಇಳಿಸಿಕೊಳ್ಳಬೇಕಾಗಿತ್ತು. ಆದರೆ ವಾಸ್ತವ ಇದಲ್ಲ ಅಲ್ಲವೇ? ಹಾಗಾಗಿ ಇವುಗಳಲ್ಲಿ 99.99% ಫೇಕ್ ಜಾಬ್ಗಳಾಗಿರುತ್ತವೆ. ನಿಮಗೆ ಆಮಿಷ ಒಡ್ಡಿ ಅವರುಗಳು ಅಡ್ವರ್ಟೈಸ್ಮೆಂಟ್ ಮೂಲಕ ದುಡ್ಡು ಮಾಡಿಕೊಳ್ಳುತ್ತಾರೆ. ಯಾವಾಗಲೋ ಹಿಂದೆ ಕರೆದಿರುವ ಜಾಬ್ಗಳು ಅಥವಾ ಮುಂದೆ ಯಾವಾಗಲೋ ಬರಬೇಕಾದ ಜಾಬ್ಗಳ ದಿನಾಂಕವನ್ನು ತಿದ್ದಿ ಅವರು ಇಂತಹ ಸುಳ್ಳು ನೋಟಿಫಿಕೇಶನ್ಗಳನ್ನು ಹರಿಬಿಡುತ್ತಾರೆ. ಹಾಗಾಗಿ ನೀವು ನಿಜವಾದ ಜಾಬ್ಗಳು ಬೇಕಾದರೆ ಆಯಾ ಇಲಾಖೆಯ ಅಧಿಕೃತ ವೆಬ್ಸೈಟ್ಗಳಿಗೆ ಹೋಗಿ ಅಧಿಸೂಚನೆ ಅಂದರೆ ನೋಟಿಫಿಕೇಶನ್ ಕರೆದಿರುವುದನ್ನು ಖಾತರಿಪಡಿಸಿಕೊಳ್ಳಬೇಕು. ಇಲ್ಲ ಈ ಗೂಗಲ್ ಬದಲು ನ್ಯೂಸ್ ಪೇಪರ್ಗಳನ್ನು ಅಂದರೆ ಉದಾಹರಣೆಗೆ ಉದ್ಯೋಗ ವಾರ್ತೆ ಇಂತಹ ನ್ಯೂಸ್ ಪೇಪರ್ಗಳಲ್ಲಿ ನಿಮಗೆ ಬೇಕಾದ ಜಾಬ್ಗಳ ಬಗ್ಗೆ ಮಾಹಿತಿ ಹುಡುಕಿಕೊಳ್ಳಬೇಕು. ಕಡೆ ಪಕ್ಷ ಇವರಿಗೆ ಸುಳ್ಳು ಮಾಹಿತಿಗಳನ್ನು ನೀಡಬಾರದೆಂಬ ಪ್ರಜ್ಞೆ ಇರುತ್ತದೆ. ನಂತರ ನೀವು ಆ ಜಾಬ್ಗಳ ಬಗ್ಗೆ ಆನ್ಲೈನ್ನಲ್ಲಿ ಹುಡುಕಿಕೊಳ್ಳಬಹುದು. ಅಪ್ಲಿಕೇಶನ್ ಹಾಕುವ ಮುಂಚೆ ನಾವು ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕವೇನು ಎಂಬುದನ್ನು ನೋಟಿಫಿಕೇಶನ್ನಲ್ಲಿ ಹುಡುಕಿ ನೋಡಿಕೊಳ್ಳಬೇಕು. ಇದು ನಮಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ಸಮಯ ನೀಡುತ್ತದೆ. ಅಂದರೆ ಯಾವುದಾದರೂ ಅಗತ್ಯ ಡಾಕ್ಯುಮೆಂಟ್ಗಳು ನಮ್ಮ ಬಳಿ ಇಲ್ಲದಿದ್ದಲ್ಲಿ ಅದನ್ನು ಮಾಡಿಸಿಕೊಳ್ಳಲು ಸಮಯ ಸಿಗುತ್ತದೆ. ಅಥವಾ ಯಾವುದಾದರೂ ಎಕ್ಸಾಮ್ನ ರಿಸಲ್ಟ್ ಬರಬೇಕಿದ್ದರೆ ಅದಕ್ಕೂ ಸಹ ನೀವು ಕಾಯಬಹುದು. ಆದರೆ ಒಂದು ವಿಷಯವನ್ನು ನೀವು ಗಮನದಲ್ಲಿಡಬೇಕು. ಯಾವಾಗಲೂ ಅಪ್ಲಿಕೇಶನ್ ಅನ್ನು ಸಾಧ್ಯವಾದಷ್ಟು ಕಡೆಯ ದಿನಾಂಕದ ಒಳಗೆ ಹಾಕಬೇಕು.
ಇಲ್ಲವಾದಲ್ಲಿ ಸರ್ವರ್ ಬ್ಯುಸಿಯಾಗಿ ಅಪ್ಲಿಕೇಶನ್ ಹಾಕುವ ಅವಕಾಶ ತಪ್ಪಿ ಹೋಗುವ ಸಾಧ್ಯತೆ ಇರುತ್ತದೆ. ನಿಮ್ಮ ಬಳಿ ಎಲ್ಲ ಡಾಕ್ಯುಮೆಂಟ್ ಹಾಗೂ ಮಾಹಿತಿಗಳು ರೆಡಿ ಇದ್ದರೆ ಲಾಸ್ಟ್ ಡೇಟ್ವರೆಗೆ ಕಾಯದೆ ಮುಂಚೆಯೇ ಹಾಕುವುದು ಒಳ್ಳೆಯದು. ಅದೇ ರೀತಿ ಅಪ್ಲಿಕೇಶನ್ ಶುರುವಾದ ಡೇಟ್, ಈ ಡೇಟ್ ಸಹ ನೋಟಿಫಿಕೇಷನ್ನಲ್ಲಿ ಇರುತ್ತದೆ. ಕೊನೆಯ 2-3 ದಿನಗಳಲ್ಲಿ ಅಪ್ಲಿಕೇಶನ್ ಹಾಕುವುದು ಹೇಗೆ ಒಳ್ಳೆಯ ಅಭ್ಯಾಸವಲ್ಲವೋ ಅದೇ ರೀತಿ ಶುರುವಿನ 2-3 ದಿನಗಳು ಸಹ ಅಪ್ಲಿಕೇಶನ್ ಹಾಕುವುದು ಒಳ್ಳೆಯದಲ್ಲ. ಏಕೆಂದರೆ UGC ನೆಟ್ ಇದು ಮಾಸ್ಟರ್ ಡಿಗ್ರಿ ಮಾಡಿದವರಿಗೆ ಲೆಕ್ಚರರ್ ಪೋಸ್ಟ್ಗೆ ಅರ್ಹತೆ ಪಡೆಯಲು ಇರುವ ಪರೀಕ್ಷೆ. ಗಮನಿಸಿ, ಇದು ಜಾಬ್ ಅಲ್ಲ, ಕೇವಲ ಅರ್ಹತಾ ಪರೀಕ್ಷೆ, CET ಇದ್ದಂತೆ. ಇದರಲ್ಲಿ ಪಾಸ್ ಮಾಡಿದವರು ಗವರ್ಮೆಂಟ್ ಕಾಲೇಜುಗಳಲ್ಲಿ ಕರೆಯುವ ಲೆಕ್ಚರರ್ ಪೋಸ್ಟ್ಗಳಿಗೆ ಅಪ್ಲೈ ಮಾಡಲು ಅರ್ಹರಾಗುತ್ತಾರೆ. ಆ ಲೆಕ್ಚರರ್ ಪೋಸ್ಟ್ಗಳನ್ನು ನೀವು ಪ್ರತ್ಯೇಕವಾಗಿ ನಂತರ ಹುಡುಕಿಕೊಳ್ಳಬೇಕಾಗುತ್ತದೆ. UGC ಎಂದರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. ಇದು ಸೆಂಟ್ರಲ್ ಗವರ್ಮೆಂಟ್ ಸಂಸ್ಥೆ. ಎಕ್ಸಾಮ್ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಇರುತ್ತದೆ. ಬಹುತೇಕ ಸೆಂಟ್ರಲ್ ಗವರ್ಮೆಂಟ್ ಜಾಬ್ಗಳ ಪರೀಕ್ಷೆ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಮಾತ್ರ ಇರುತ್ತದೆ. ಅದೇ ರೀತಿ ಸ್ಟೇಟ್ ಗವರ್ಮೆಂಟ್ ಜಾಬ್ಗಳ ಎಕ್ಸಾಮ್ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಇರುತ್ತವೆ. ಇದಲ್ಲದೆ ಸ್ಟೇಟ್ ಗವರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಲು ಕೆಲ ಸಂಸ್ಥೆಗಳು, ಉದಾಹರಣೆಗೆ KPSCಯಲ್ಲಿ ಕಡ್ಡಾಯ ಕನ್ನಡ ಎಕ್ಸಾಮ್ ಪಾಸ್ ಮಾಡಬೇಕಾಗುತ್ತದೆ. ಇನ್ನು ಕೆಲವು ಸಂಸ್ಥೆಗಳು ನೀವು SSLC ಅಥವಾ PUCಯಲ್ಲಿ ಒಂದು ಸಬ್ಜೆಕ್ಟ್ ಕನ್ನಡ ಓದಿದ್ದರೆ ಸಾಕು ಎಂದು ಹೇಳುತ್ತಾರೆ. ಇವುಗಳ ಬಗ್ಗೆಯೂ ಸಹ ನೀವು ತಿಳಿದುಕೊಳ್ಳಬೇಕಾಗುತ್ತದೆ. UGC ನೆಟ್ನಲ್ಲಿ ಎಲ್ಲಾ ಬಗೆಯ ಆರ್ಟ್ಸ್, ಕಾಮರ್ಸ್ ಹಾಗೂ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು. ಸೈನ್ಸ್ ವಿದ್ಯಾರ್ಥಿಗಳಿಗೆ CSIR ನೆಟ್ ಎಂದು ಪ್ರತ್ಯೇಕವಾಗಿದೆ. KSET ಇದು UGC ನೆಟ್ನ ಕರ್ನಾಟಕದ ಅವತರಣಿಕೆ. ಅಪ್ಲಿಕೇಶನ್ ಫೀಸ್. ಯಾವುದೇ ಜಾಬ್ಗೆ ನೀವು ಅಪ್ಲೈ ಮಾಡಬೇಕಾದರೆ ಆಯಾ ಡಿಪಾರ್ಟ್ಮೆಂಟ್ ನಿಗದಿಪಡಿಸಿದ ಅಪ್ಲಿಕೇಶನ್ ಫೀಸ್ ಇರುತ್ತದೆ. ಜಾಬ್ ಹುಡುಕುವವರು, ಅಪ್ಲೈ ಮಾಡುವವರು ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಹಾಗೂ ನಿರುದ್ಯೋಗಿಗಳಾಗಿರುವುದರಿಂದ ಅವರು ತಮ್ಮ ಎಲ್ಲ ಖರ್ಚುಗಳಿಗೆ ಪೋಷಕರನ್ನು ಅವಲಂಬಿಸಬೇಕಾಗುತ್ತದೆ. ಹಾಗಾಗಿ ನಾವು ಈ ಅಪ್ಲಿಕೇಶನ್ ಫೀಸ್ಗಳ ಬಗ್ಗೆಯೂ ಸಹ ಗಮನವಿಡಬೇಕಾಗುತ್ತದೆ. ಇದು ನೋಟಿಫಿಕೇಷನ್ನಲ್ಲಿ ಇರುತ್ತದೆ. ಇದನ್ನು ಸಹ ನೀವು ಹುಡುಕಿ ತಿಳಿದುಕೊಳ್ಳಬೇಕು. ಗವರ್ಮೆಂಟ್ ಜಾಬ್ ಸಿಗುವುದು ಅಷ್ಟು ಸುಲಭವಲ್ಲವೆಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ. ಹಾಗಾಗಿ ಕೇವಲ 1-2 ಅಪ್ಲಿಕೇಶನ್ ಹಾಕಿ ಸ್ವಲ್ಪವೇ ಪ್ರಯತ್ನ ಪಟ್ಟರೆ ನಿಮಗೆ ಗವರ್ಮೆಂಟ್ ಜಾಬ್ ಸಿಗುವುದು ಅಸಾಧ್ಯ. ಯಾವುದೇ ಲಂಚ ನೀಡದೆ ಕೇವಲ ಮೆರಿಟ್ನ ಆಧಾರದ ಮೇಲೆಯೇ ನಮ್ಮ ಚಂದನಸಿರಿ ಇಂಟರ್ನೆಟ್ ಸೆಂಟರ್ನಲ್ಲಿ ಅಪ್ಲೈ ಮಾಡಿ ಜಾಬ್ ಗಿಟ್ಟಿಸಿಕೊಂಡ ಹಲವಾರು ಉದಾಹರಣೆಗಳು ನಮ್ಮ ಬಳಿ ಇವೆ. ಈಗ ವಯೋಮಿತಿ ಸಡಿಲಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದು ಅಪ್ಪರ್ ಏಜ್ ಲಿಮಿಟ್ಗೆ ಅನ್ವಯಿಸುತ್ತದೆ. ಕರ್ನಾಟಕ ಸರ್ಕಾರಿ ಜಾಬ್ಗಳ ವಿಚಾರಕ್ಕೆ ಬಂದರೆ OBCಗೆ ಅಂದರೆ 2A, 2B, 3A, 3Bಗೆ 3 ವರ್ಷಗಳು, SC/ST ಕ್ಯಾಟಗರಿ 1ಕ್ಕೆ 5 ವರ್ಷಗಳ ಸಡಿಲಿಕೆ ಇರುತ್ತದೆ. ಅಂಗವಿಕಲರಿಗೆ, ವಿಧವೆಯರಿಗೆ 10 ವರ್ಷಗಳು, ಮಾಜಿ ಸೈನಿಕರಿಗೆ ಅವರು ಸರ್ವಿಸ್ ಮಾಡಿರುವ ವರ್ಷಗಳಿಗೆ 3 ವರ್ಷಗಳು ಸೇರಿಸಿದರೆ ಎಷ್ಟಾಗುತ್ತದೋ ಅಷ್ಟು ಸಡಿಲಿಕೆ ಇರುತ್ತದೆ. ಈಗಾಗಲೇ ಗೌರ್ಮೆಂಟ್ ಹುದ್ದೆಯಲ್ಲಿರುವ, ಅಂದರೆ ಕರೆದಿರುವ ಡಿಪಾರ್ಟ್ಮೆಂಟ್ನಲ್ಲಿ ಅಥವಾ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಅವರು ಸೇವೆ ಸಲ್ಲಿಸಿರುವಷ್ಟು ವರ್ಷ ಅಥವಾ ಕನಿಷ್ಠ ಪಕ್ಷ 10 ವರ್ಷಗಳ ಸಡಿಲಿಕೆ ಇರುತ್ತದೆ. ಕೇಂದ್ರ ಸರ್ಕಾರಿ ಹುದ್ದೆಗಳಿಗೂ ಹೆಚ್ಚು ಕಡಿಮೆ ಇದೇ ರೀತಿಯ ವಯೋಮಿತಿ ಸಡಿಲಿಕೆ ಇರುತ್ತದೆ. ಪೊಲೀಸ್ ಹಾಗೂ ಇತರೆ ದೈಹಿಕ ಸಾಮರ್ಥ್ಯ ಬೇಡುವ ಉದ್ಯೋಗಗಳಿಗೆ ಅಪ್ಲಿಕೇಶನ್ ಹಾಕುವಾಗ ಸ್ಕ್ಯಾನ್ ಮಾಡಬೇಕಾದ ಡಾಕ್ಯುಮೆಂಟ್ಗಳು. SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಅಥವಾ ಡಿಪ್ಲೊಮಾ ಅಥವಾ ITI ನೀವು ಯಾವ ಕೋರ್ಸ್ ಮಾಡಿರುತ್ತೀರೋ ಆ ಎಲ್ಲ ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡ್ಗಳು, ಜೊತೆಗೆ ಕಾನ್ವೊಕೇಶನ್ ಅಥವಾ PDC ಅಥವಾ ಪಾಸಿಂಗ್ ಸರ್ಟಿಫಿಕೇಟ್. ಇದು ಬಹಳ ಮುಖ್ಯವಾದ ಡಾಕ್ಯುಮೆಂಟ್. KPSC ಹಾಗೂ ಇತರೆ ಡಿಪಾರ್ಟ್ಮೆಂಟ್ಗಳಿಗೆ ಈ ಒಂದು ಡಾಕ್ಯುಮೆಂಟ್ ಅನ್ನು ಸ್ಕ್ಯಾನ್ ಕೇಳಿಯೇ ಕೇಳುತ್ತದೆ. ನೀವು ಡಿಗ್ರಿ ಪಾಸ್ ಮಾಡಿ ಕೆಲವು ವರ್ಷಗಳಾಗಿದ್ದರೆ ಖಂಡಿತವಾಗಿಯೂ ನಿಮಗೆ ಯೂನಿವರ್ಸಿಟಿಯಿಂದ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಸಿಕ್ಕಿರುತ್ತದೆ. ಇಲ್ಲ ನೀವು ಇತ್ತೀಚೆಗೆ ಪಾಸ್ ಮಾಡಿದ್ದರೆ ಆಯ್ಕೆ ವಿಧಾನ, ಅಂದರೆ ಡಿಪಾರ್ಟ್ಮೆಂಟ್ ರವರು ಯಾವ ರೀತಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂಬುದು.
ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಮುಖ್ಯವಾಗಿ 3 ಮಾನದಂಡಗಳು ಇರುತ್ತವೆ. ಒಂದು ಲಿಖಿತ ಪರೀಕ್ಷೆ ಅಂದರೆ ರಿಟರ್ನ್ ಎಕ್ಸಾಮ್, ಎರಡನೆಯದು ದೈಹಿಕ ಪರೀಕ್ಷೆ ಅಂದರೆ ಫಿಸಿಕಲ್ ಎಕ್ಸಾಮ್, ಕೆಲವು ಜಾಬ್ಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಮೂರನೆಯದು ಮೆರಿಟ್ ಕಟ್ ಆಫ್ ಅಂದರೆ ನೀವು ಓದಿರುವ ಕೋರ್ಸ್ನಲ್ಲಿ ನೀವು ತೆಗೆದಿರುವ ಅಂಕಗಳಿಗೆ ಪರ್ಸೆಂಟೇಜ್ನ ಪ್ರಕಾರ ಆಯ್ಕೆ ಮಾಡುವುದು. ಈ 3 ವಿಭಾಗಗಳಲ್ಲಿ ನೀವು ತೆಗೆದುಕೊಂಡ ಅಂಕಗಳನ್ನು ಅವರು ನಿಗದಿಪಡಿಸಿದ ಸರಾಸರಿ ಮಾದರಿಯಂತೆ ಆಯ್ಕೆ ಮಾಡುತ್ತಾರೆ. ಉದಾಹರಣೆಗೆ ರಿಟರ್ನ್ ಟೆಸ್ಟ್ನಲ್ಲಿ ನೀವು ಪಡೆದ ಅಂಕಗಳಲ್ಲಿ ಸರಾಸರಿ 40ರಷ್ಟು ತೆಗೆದುಕೊಂಡು, ಫಿಸಿಕಲ್ ಎಕ್ಸಾಮ್ನಿಂದ 40% ತೆಗೆದುಕೊಂಡು, ನಿಮ್ಮ ಕೋರ್ಸ್ನ ಮೆರಿಟ್ನಿಂದ 20% ತೆಗೆದುಕೊಂಡು, ಈ ರೀತಿ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ತಯಾರಿಸುತ್ತಾರೆ. ಪೊಲೀಸ್ ಆಯ್ಕೆ ಪ್ರಕ್ರಿಯೆ ವಿಭಿನ್ನವಾಗಿರುತ್ತದೆ. ನಮಗೆ ತಿಳಿದ ಮಟ್ಟಿಗೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಅತ್ಯಂತ ಜನಪ್ರಿಯ ಮತ್ತು ನಾವು ಅತಿ ಹೆಚ್ಚು ಅಪ್ಲಿಕೇಶನ್ ಹಾಕುವ ಸಂಸ್ಥೆ ಅಂದರೆ ಅದು ಕೆಪಿಎಸ್ಸಿ. ಇದು ಕರ್ನಾಟಕ ಸರ್ಕಾರದ ಸಂಸ್ಥೆ. ಇದರ ಪೂರ್ತ ನಾಮ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇದು ಸರ್ಕಾರಿ ಉದ್ಯೋಗಗಳನ್ನು ನೇಮಿಸುವುದಕ್ಕೆಂದೇ ಇರುವಂತಹ ಸಂಸ್ಥೆ. ಇಲ್ಲಿ ಮುಖ್ಯವಾಗಿ ಕರೆಯುವ ಜಾಬ್ಗಳೆಂದರೆ SDA, FDA, ಸೀನಿಯರ್ ಅಸಿಸ್ಟೆಂಟ್, ಜೂನಿಯರ್ ಅಸಿಸ್ಟೆಂಟ್, KAS, ಗ್ರೂಪ್ ಸಿ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್, ಹೀಗೆ ಮುಖ್ಯವಾಗಿ ಡಿಗ್ರಿ ಹಾಗೂ PUCಗಳ ಮೇಲೆ ಜಾಬ್ಗಳನ್ನು ಕರೆಯುತ್ತಾರೆ. ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನೋಂದಣಿ ಮತ್ತು ಮುದ್ರಾಂಕ, ರಾಜ್ಯ ಪತ್ರಗಾರ, ಕೈಗಾರಿಕೆ ಮತ್ತು ವಾಣಿಜ್ಯ, BBMP, ಲೆಕ್ಕ ಪರಿಶೋಧನೆ, ಜಿಲ್ಲಾಧಿಕಾರಿಗಳು, ಲೋಕಾಯುಕ್ತ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಸಮಾಜ ಕಲ್ಯಾಣ, ಪೌರಾಡಳಿತ, ಅಬಕಾರಿ, ಟ್ಯಾಕ್ಸ್, ಲೇಬರ್, ಹೀಗೆ ನಾನಾ ಇಲಾಖೆಗಳಲ್ಲಿ ಬೇಕಾದಂತಹ ಹುದ್ದೆಗಳಿಗೆ ಕೆಪಿಎಸ್ಸಿ ಸಂಸ್ಥೆಯವರು ಎಕ್ಸಾಮ್ ಕಂಡಕ್ಟ್ ಮಾಡಿ ಆನ್ಲೈನ್ ಪ್ರಕ್ರಿಯೆ ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆ. ಅವರು ಇದೇ ವೆಬ್ಸೈಟ್ನಲ್ಲಿ ಸಿಲೆಬಸ್, ಅಡ್ಮಿಟ್ ಕಾರ್ಡ್, ತಾತ್ಕಾಲಿಕ ಆಯ್ಕೆ ಪಟ್ಟಿ, ಅಂತಿಮ ಆಯ್ಕೆ ಪಟ್ಟಿ, ದಾಖಲೆ ಪರಿಶೀಲನೆ ದಿನಾಂಕ ಇವೆಲ್ಲವನ್ನು ಪಬ್ಲಿಷ್ ಮಾಡುತ್ತಾರೆ. ಹಾಗಾಗಿ ಜಾಬ್ ಆಕಾಂಕ್ಷಿಗಳಾದ ನಿಮ್ಮ ಗಮನ ಕೆಪಿಎಸ್ಸಿ ವೆಬ್ಸೈಟ್ ಕಡೆಗೆ ಸದಾ ಇರಲಿ. ಬೆಸ್ಕಾಂ ಮತ್ತು ಕೆಪಿಟಿಸಿಎಲ್. ಇನ್ನು ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಲೋಕೋ ಪೈಲಟ್, ಜೂನಿಯರ್ ಇಂಜಿನಿಯರ್, ಟೆಕ್ನಿಷಿಯನ್, ಇದು ಡಿಪ್ಲೊಮಾ, ITI, BE, PUC ಸೈನ್ಸ್ ಮಾಡಿದವರನ್ನು ತೆಗೆದುಕೊಳ್ಳುತ್ತಾರೆ. ರಿಟರ್ನ್ ಎಕ್ಸಾಮ್ ಸಹ ಇರುತ್ತದೆ. ಜೊತೆಗೆ ಗ್ರೂಪ್ ಡಿ, ರೈಲ್ವೆ ಪೊಲೀಸ್, ಈ ರೀತಿ SSLC ಮಾಡಿದವರಿಗೂ ಜಾಬ್ ಕರೆಯುತ್ತಾರೆ. ಇದಲ್ಲದೆ ನಾನ್ ಟೆಕ್ನಿಕಲ್, ಕ್ಲರ್ಕ್ ಮತ್ತು ಸ್ಟಾಫ್ ನರ್ಸ್, ಪ್ಯಾರಾಮೆಡಿಕಲ್, ಈ ರೀತಿಯ ಜಾಬ್ಗಳನ್ನು ಸಹ ಒಮ್ಮೊಮ್ಮೆ ಕರೆಯುತ್ತಾರೆ. ಮತ್ತೊಂದು ಜನಪ್ರಿಯ ಡಿಪಾರ್ಟ್ಮೆಂಟ್ SSC, ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಇದು ಸಹ ಸೆಂಟ್ರಲ್ ಗವರ್ಮೆಂಟ್ನ ಸಂಸ್ಥೆ. ಕೆಪಿಎಸ್ಸಿ ಅಂತೆ ಇದು ಸಹ ಹಲವಾರು ಸರ್ಕಾರಿ ಜಾಬ್ಗಳನ್ನು ನೇಮಿಸುವಂತಹ ಸಂಸ್ಥೆ. ಇಲ್ಲಿ 3 ಮುಖ್ಯ ಜಾಬ್ಗಳನ್ನು ಪ್ರತಿ ವರ್ಷವೂ ಕರೆಯುತ್ತಿರುತ್ತಾರೆ. ITI ಡಿಪ್ಲೊಮಾ ಓದಿದವರಿಗೆ ರೈಲ್ವೆ ಲೋಕೋ ಪೈಲಟ್, HAL, BEL, ಮೆಟ್ರೋ, KMF, ಬೆಸ್ಕಾಂ, KPTCL, KSRTCಯಲ್ಲಿ ಟೆಕ್ನಿಷಿಯನ್ ಹುದ್ದೆಗಳು ಹೀಗೆ ಇರುತ್ತವೆ. ಇನ್ನು ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಲೋಕೋ ಪೈಲಟ್, ಜೂನಿಯರ್ ಇಂಜಿನಿಯರ್, ಟೆಕ್ನಿಷಿಯನ್, ಇದು ಡಿಪ್ಲೊಮಾ, ITI, BE, PUC ಸೈನ್ಸ್ ಮಾಡಿದವರನ್ನು ತೆಗೆದುಕೊಳ್ಳುತ್ತಾರೆ. ರಿಟರ್ನ್ ಎಕ್ಸಾಮ್ ಸಹ ಇರುತ್ತದೆ. ಡಿಪ್ಲೊಮಾ ಮೇಲೆ ಜೂನಿಯರ್ ಇಂಜಿನಿಯರ್ ಕರೆಯುತ್ತಾರೆ. ಬೆಸ್ಕಾಂ ಮತ್ತು ಕೆಪಿಟಿಸಿಎಲ್ ಟೆಕ್ನಿಕಲ್ ಹುದ್ದೆಗಳಾದ ಜೂನಿಯರ್ ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ಗಳನ್ನು ಕರೆಯುತ್ತಿರುತ್ತಾರೆ. ಇದೇ ರೀತಿ BMRCL ಮೆಟ್ರೋದಲ್ಲಿ ಮೇಂಟೈನರ್, ಟ್ರೈನ್ ಆಪರೇಟರ್, ಸೆಕ್ಷನ್ ಇಂಜಿನಿಯರ್ ಮತ್ತು BWSSB ಇಲ್ಲಿಯೂ ಸಹ ಇಂಜಿನಿಯರ್, ಟೆಕ್ನಿಕಲ್ ಹಾಗೂ ನಾನ್ ಟೆಕ್ನಿಕಲ್ ಹುದ್ದೆಗಳನ್ನು ಕರೆಯುತ್ತಿರುತ್ತಾರೆ. BMTC, KSRTC, ITI ಡಿಪ್ಲೊಮಾ ಮಾಡಿದವರಿಗೆ ಆರ್ಟಿಸನ್, ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗಳು. ಇಸ್ರೋ, DRDO ಇಲ್ಲಿ ಟೆಕ್ನಿಕಲ್ ಹಾಗೂ ನಾನ್ ಟೆಕ್ನಿಕಲ್ ಎರಡೂ ರೀತಿಯ ಜಾಬ್ಗಳನ್ನು ಎಲ್ಲಾ ರೀತಿಯ ಕ್ವಾಲಿಫಿಕೇಶನ್ಗೂ ಕರೆಯುತ್ತಿರುತ್ತಾರೆ. ಈ 2 ಡಿಪಾರ್ಟ್ಮೆಂಟ್ಗಳು ಸಹ ನಿಮ್ಮ ಪಟ್ಟಿಯಲ್ಲಿ ಇರಲಿ. HAL, BEL, BHEL, BEMEL ಇಲ್ಲಿ ಮುಖ್ಯವಾಗಿ ITI ಡಿಪ್ಲೊಮಾ ಹಾಗೂ ಇಂಜಿನಿಯರಿಂಗ್ ಮಾಡಿದವರಿಗೆ ಜಾಬ್ ಕರೆಯುತ್ತಾರೆ. ಈ ಡಿಪಾರ್ಟ್ಮೆಂಟ್ಗಳ ಇನ್ನೊಂದು ವಿಶೇಷವೇನೆಂದರೆ IBPS ಮತ್ತು ಇತರೆ ಬ್ಯಾಂಕ್ಗಳಲ್ಲಿ ಕರೆಯುವ ಕ್ಲರ್ಕ್ ಹುದ್ದೆಗಳು. ಇವುಗಳೆಲ್ಲ ಸಾಮಾನ್ಯವಾಗಿ ಡಿಗ್ರಿ ಕ್ವಾಲಿಫಿಕೇಶನ್ನ ಮೇಲೆ ಇರುತ್ತವೆ ಮತ್ತು ಇವುಗಳು ಸೆಂಟ್ರಲ್ ಗವರ್ಮೆಂಟ್ನ ಜಾಬ್ಗಳು. IBPS ಎಂದರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್. BDCC ಬ್ಯಾಂಕ್
ಇಲ್ಲಿ ಮ್ಯಾನೇಜರ್, ಕಂಪ್ಯೂಟರ್ ಆಪರೇಟರ್, ಜೂನಿಯರ್, ಸೀನಿಯರ್ ಅಸಿಸ್ಟೆಂಟ್ ಈ ರೀತಿ ನಾನಾ ಬಗೆಯ ಜಾಬ್ಗಳನ್ನು ಕರೆಯುತ್ತಾರೆ. ಇವು ಸಹ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಶಾಖೆಗಳನ್ನು ಹೊಂದಿದ್ದು ಆಯಾ ವೆಬ್ಸೈಟ್ಗಳನ್ನು ಹುಡುಕಿ ಅಪ್ಲೈ ಮಾಡಬೇಕಾಗುತ್ತದೆ. ಈ ಜಾಬ್ಗಳ ಕುರಿತು ಇನ್ನೊಂದು ಮುಖ್ಯವಾದ ವಿಚಾರವೆಂದರೆ ಡಾಕ್ಯುಮೆಂಟ್ಗಳು, ಅಂದರೆ ಅಪ್ಲಿಕೇಶನ್ ಹಾಕುವಾಗ ಸ್ಕ್ಯಾನ್ ಮಾಡಬೇಕಾದ ಡಾಕ್ಯುಮೆಂಟ್ಗಳು. SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಅಥವಾ ಡಿಪ್ಲೊಮಾ ಅಥವಾ ITI ನೀವು ಯಾವ ಕೋರ್ಸ್ ಮಾಡಿರುತ್ತೀರೋ ಆ ಎಲ್ಲ ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡ್ಗಳು, ಜೊತೆಗೆ ಕಾನ್ವೊಕೇಶನ್ ಅಥವಾ PDC ಅಥವಾ ಪಾಸಿಂಗ್ ಸರ್ಟಿಫಿಕೇಟ್. ಇದು ಬಹಳ ಮುಖ್ಯವಾದ ಡಾಕ್ಯುಮೆಂಟ್. ಇದು PG, BEd, ಡಿಪ್ಲೊಮಾ, ITI, ಅಪ್ರೆಂಟಿಸ್ ಈ ಎಲ್ಲ ಕೋರ್ಸ್ಗಳಿಗೂ ಸಹ ಅನ್ವಯಿಸುತ್ತದೆ. ಇವಿಷ್ಟು ವಿದ್ಯಾರ್ಹತೆಗೆ ಸಂಬಂಧಿಸಿದ ಡಾಕ್ಯುಮೆಂಟ್ಗಳು. ಇದರ ಹೊರತಾಗಿ ನೀವು ಮೀಸಲಾತಿಗೆ ಸಂಬಂಧಿಸಿದ ದಾಖಲೆಗಳನ್ನು ಸಹ ಸ್ಕ್ಯಾನ್ ಮಾಡಬೇಕಾಗುತ್ತದೆ. ಇದರಲ್ಲಿ ಮೊದಲನೆಯ ಹಾಗೂ ಅತಿ ಮುಖ್ಯವಾದ ಸರ್ಟಿಫಿಕೇಟ್ ಅಂದರೆ ಅದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ ಜಾತಿ ಪ್ರಮಾಣ ಪತ್ರ. ಈ ಕ್ಯಾಟಗರಿ 1, 2A, 2B, 3A, 3B ಇವುಗಳು ಸ್ಟೇಟ್ ಗೌರ್ಮೆಂಟ್ಗೆ ಮಾತ್ರ ಅನ್ವಯಿಸುವ ವರ್ಗಗಳು. ಅದೇ ಸೆಂಟ್ರಲ್ ಗೌರ್ಮೆಂಟ್ಗೆ ಇದು OBC ಎಂದಾಗುತ್ತದೆ. ನೀವು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕಾದರೆ ಪ್ರತ್ಯೇಕವಾಗಿ OBC ಸರ್ಟಿಫಿಕೇಟ್ ಮಾಡಿಸಲೇಬೇಕು. ಜನರಲ್, EWS ಎಂದು, ಇದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಎನ್ನುತ್ತಾರೆ. ಇದು ಸಹ ನೀವು ಮಾಡಿಸಿಕೊಳ್ಳಬಹುದಾದ ಮತ್ತೊಂದು ಮೀಸಲಾತಿ ಸರ್ಟಿಫಿಕೇಟ್. ಇದನ್ನು ಬ್ರಾಹ್ಮಣರು, ವೈಷ್ಣವರು ಸಹ ಮಾಡಿಸಿಕೊಳ್ಳಬಹುದು. ಇದು ನಿಮ್ಮ ವಾರ್ಷಿಕ ಆದಾಯ ಕಡಿಮೆ ಇದ್ದರೆ ಮಾಡಿಸಿಕೊಳ್ಳಬೇಕಾದ ಸರ್ಟಿಫಿಕೇಟ್. ಇನ್ನು ಕ್ರಿಶ್ಚಿಯನ್, ಮುಸ್ಲಿಂ ರವರಿಗೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಮೈನಾರಿಟಿ ಎಂಬ ಪ್ರತ್ಯೇಕವಾದ ರಿಸರ್ವೇಷನ್ ಇರುತ್ತದೆ. ಇಲ್ಲ, ಇವುಗಳನ್ನು ಮುಂಚಿತವಾಗಿಯೇ ನೀವು ಸ್ಕ್ಯಾನ್ ಮಾಡಿಸಿ ವಾಟ್ಸಪ್ ಅಥವಾ ಇಮೇಲ್ ಅಥವಾ ಪೆನ್ ಡ್ರೈವ್ನಲ್ಲಿ ಸೇವ್ ಮಾಡಿಟ್ಟುಕೊಂಡರೂ ಪರವಾಗಿಲ್ಲ. ಆದರೆ ಅವು ನೀಟಾಗಿ ಸ್ಕ್ಯಾನ್ ಆಗಿರಬೇಕು. ಈ ಡಾಕ್ಯುಮೆಂಟ್ಗಳಲ್ಲದೆ ಯಾವುದೇ ಆನ್ಲೈನ್ ಅಪ್ಲಿಕೇಶನ್ ಹಾಕುವುದಕ್ಕೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ಸಿಗ್ನೇಚರ್ ಹಾಗೂ ಕೆಲವೊಮ್ಮೆ ಥಂಬ್ ಇಂಪ್ರೆಷನ್ ಅಂದರೆ ಹೆಬ್ಬೆಟ್ಟು ಗುರುತು ಸಹ ಬೇಕಾಗುತ್ತದೆ.